ಹಾಯ್ ನಮಸ್ಕಾರ ಗುಡ್ ಮಾರ್ನಿಂಗ್. ನಾವು ಇವತ್ತು ಮನಾಲಿಯಲ್ಲಿ ಎದ್ದು ನಾವು ಹೊರಟಿರುವ ಜಾಗನೇ ನೋಡಿ, ಅಲ್ಲಿ ಕಾಣ್ತಿದೆ ಅಲ್ವಾ, ಹಿಮ ಹಿಮ ಹಿಮ, ಅಲ್ಲಿಗೆ ಹೋಗ್ತಿದ್ದೀವಿ. ಅಲ್ಲಿಗೆ ಹೋಗಬೇಕಾದ್ರೆ ಸ್ವಲ್ಪ ದೂರ ಇದೆ. ಅಲ್ಲಿ ಹೋಗಬೇಕಾದ್ರೆ ಬಟ್ ಅವ್ರದ್ದೊಂದು ಕಂಡೀಷನ್ ಇದೆ, ಇಲ್ಲ ಸರ್ ಈ ಥರ ಬಟ್ಟೆಗಳನ್ನು ಇಲ್ಲಿ ತಗೋಬೇಕು ಅಂತ. ಒಂಥರ ಬಿಸ್ನೆಸ್ ಥರ, ಬಟ್ ಐಸ್ ಕಮ್ಮಿ ಇದ್ರೆ ಏನು ಮಾಡೋಣ, ಬೇಕೇ ಬೇಕಂತ ಎಲ್ಲವನ್ನು ಅಲ್ಲೇ ತಗೋತಾರೆ. 250 ರೂಪಾಯಿ ಬಾಡಿಗೆ ಕೊಟ್ಟು ತಗೋಬೇಕು. ಶೂಗಳೆಲ್ಲ ಕೊಡ್ತಾರೆ, ಬಟ್ ಸಾಕ್ಸ್ ಮತ್ತು ಗ್ಲೌಸು ನಮಗೆ. ಅದನ್ನು ತಗೊಂಡು ನೆಕ್ಸ್ಟ್ ನಾವು ಹೋಗ್ತಾ ಇದ್ದೀವಿ, ನಮ್ಮ ಜರ್ನಿನ ಶುರು ಮಾಡಿದ್ವಿ. ನೋಡಿ, ಇಲ್ಲಿ ನದಿಯ ಕಲ್ಲುಗಳು ಕೂಡ ವೈಟ್ ಇದೆ. ಗೊತ್ತಿಲ್ಲದವ್ರು ಪಾಪ ದೂರಕ್ಕೆ ಸ್ನೋ ಬಿದ್ದಿದೆ ಅನ್ಕೋಬೇಕು. ತಿರುವು ದಾರಿಗಳನ್ನು ದಾಟಿಕೊಂಡು ನಾವು ಹೋಗ್ತಾ ಇದ್ದೀವಿ. ಬಟ್ ಅದು ಸ್ವಲ್ಪ ಟಾಪಲ್ಲಿದೆ, ಹಾಗೆ ಆ ಟಾಪ್ಗೆ ಹೋಗಬೇಕಾದ್ರೆ ಸ್ವಲ್ಪ ದೂರ ಇದೆ. ಬಟ್ ಅದಕ್ಕಿಂತ ಮುಂಚೆ ಹೋಗಬೇಕಾದ್ರೆ ನಮಗೆ ಸೋಲಾಂಗ್ ವಿಲೇಜ್ ಅಂತ ಸಿಗುತ್ತೆ, ಸೋಲಾಂಗ್ ವ್ಯಾಲಿ ಅಂತಾರೆ, ಅಲ್ಲಿ ಸಿಗುತ್ತೆ. ಫಸ್ಟ್ ಅಲ್ಲಿ ಹೋಗಬೇಕಂತ ಹೇಳಿದರೆ ಅಲ್ಲಿ ಹೋಗಿ ಅಲ್ಲಿ ಗೇಮ್ಗಳೆಲ್ಲ ಇದೆ ಅಂತೆ, ಆಟ ಆಡ್ಬೋದು ಅಂತ. ಬಟ್ ನೋಡಿ, ಈ ಥರ ಹೋಗಬೇಕಾದ್ರೆ ತಿರುಮುರುಗಳು ಕೆಲವು ಕಡೆ ನೋಡಿ, ಅಲ್ಲಿ ಕೆಲವು ಕಡೆ ಎಲ್ಲ ಕಣಿವೆ ಪ್ರದೇಶಗಳು ಸ್ವಲ್ಪ ಬಿರುಕು ಬಿಟ್ಟ ಥರ ಎಲ್ಲ ಇತ್ತು. ಹೊರಟ್ವಿ, ಆದರೂ ಸ್ವಲ್ಪ ಲೇಟಾಗಿ ಎದ್ದಿದ್ವಲ್ಲ. ಹೋಗಿ ಫಸ್ಟ್ ಆಟ ಆಡೋಕ್ಕೆ ಹೋಗಿದ್ದೆ ಜಿಪ್ ಲೈನ್. ನೋಡಿ, इसको एक हाथ में बैलेंस करने का कष्ट। नो नो मैम, सर वीडियो शूट अच्छा आएगा। बैठो बैठो मैम, पकड़ो इसको मैडम। ಏಕ ಹಾತ್ ಮೇ ಬ್ಯಾಲೆನ್ಸ್ ಮಾಡೋದು ಕಷ್ಟ ಅಂದರು ಈ ನನ್ನ ಮಗ ದುಡೇ ಬಿಟ್ಟ. बैठो बैठो मैम, पकड़ो इसको मैडम। ಭಯ ಅಂತ ಅರ್ಧಂಬರ್ಧ ಹಿಂದಿಲಿ ಮಾತಾಡಿದ್ರು ನಮ್ಮನ್ನು ಕಳಿಸೇ ಬಿಟ್ಟ. ನಾನು ಸ್ವಲ್ಪ ಜಾಸ್ತಿ ಕಿರ್ತಿದ್ದೆ, ಫಸ್ಟ್ ಟೈಮ್ ಅಲ್ವಾ, ಭಯ ಜಾಸ್ತಿ ಆಗ್ತಿತ್ತು. ಕೈ ಫ್ರೀ ಇಟ್ಕೊಳ್ಳೋಕ್ಕಾಗಲ್ಲ, ಗೋಪುರ ಬೇರೆ ಕೊಟ್ಟಿದ್ದ, ಒಳ್ಳೆ ವ್ಯೂ ಬರುತ್ತೆ ಅಂತ. ಏನೋ ನೋಡಿ, ಮೇಡಮ್ ನನ್ನನ್ನು ಸೂಪರ್ ಮ್ಯಾನ್ ಥರ ಎತ್ಕೊಂಡು ಹೋಗ್ತಾ ಇದ್ದೀನಿ. ಅಯ್ಯೋ, ನನಗೆ ಹೈಟ್ ಅಂದ್ರೇ ಭಯ, ಆದರೂ ಧೈರ್ಯ ಮಾಡಿ ಹೋಗ್ತಾ ಇದ್ದೀನಿ. ಬಟ್ ಕರೆಕ್ಟಾಗಿ ನೋಡಿ, ಅಲ್ಲಿ ಆ ಕಡೆಯಿಂದ ಮೇಲೆ ಸ್ಪೈಡರ್ ಮ್ಯಾನ್ನ ನಾನು ಕಾಪಾಡಿ ಕರ್ಕೊಂಡು ಹೋಗೋ ಥರ ಇದೆ. ಯಾಕಂದರೆ ಅವನು ಹೇಳಿದ ವೀಡಿಯೋ ಚೆನ್ನಾಗಿ ಬರುತ್ತೆ, ಅವ್ರು ಹಿಡ್ಕೊಳ್ಳಿ ಅಂತ, ಇಲ್ಲಾಂದರೆ ಮುಂದೆ ಹಿಂದೆ ಹೋಗ್ತೀವಿ ಅಂತ. ಬಟ್ ನೀವು ನೋಡಿ, ನನ್ನ ಮುಖ ಎಲ್ಲ ನೋಡಿ, ಆ ಕಾಣ್ತಿರೋ 6 ಪ್ಯಾಕನ್ನು ನೋಡಬೇಡಿ ಆಯಿತಾ. ಹಾಂ, ಒಂದು ಕಡೆ ಜಿಪ್ ಲೈನ್ ಮುಗಿಸಿ ಹೋಗ್ತಾ ಇದ್ದೀವಿ. ಹೆದರ್ಕೊಂಡು ಸತ್ವಿ, ದೇವ್ರೆ. रेडी बैठेगा चलो आओ आगे। गुरुजी देखो भाई, हम ऊपर हैं। ಆದರೆ ಫಸ್ಟ್ ಜಿಪ್ ಲೈನ್ ಮುಗಿಸಿ ಅಲ್ಲಿ ಸ್ವಲ್ಪ ಎತ್ತರ ಹತ್ಕೊಂಡು ಹೋಗಿ ಅಲ್ಲಿಂದ ಹತ್ತಬೇಕಿತ್ತು. ಅಲ್ಲಿ ಹತ್ತಿ ಮತ್ತೆ ಈಗ ಸ್ವಲ್ಪ ಧೈರ್ಯ ಐತಿ. ಯಾಕೆ ಹೇಳಿ, ಈ ಮಂಗ ಮತ್ತು ಮಂಗದ್ದು ಮರಿ ನೇತಾಡ್ಕೊಂಡು ಹೋದಾಗೆ ಆಗ್ತಾ ಉಂಟು. ಬಟ್ ನಾನು ಹೆದರ್ಕೊಳ್ಳಿಲ್ಲ ಈಗ, ಯಾಕೆಂತ ಹೇಳಿದ್ರೆ ಇಬ್ಬರು ಜೊತೆಗೆ ಒಂದರಲ್ಲೇ ಹೋಗ್ತಿದ್ದಲ್ವ. ಹಾಗೆ ಫಸ್ಟ್ ಟೈಮ್ ನಾನು ಹೆದರದೆ ಈ ಥರ ಆರಾಮಾಗಿ ಹೋಗ್ತಿರೋದು. ಇಬ್ಬರು ನೇತಾಡ್ಕೊಂಡು ಹೋಗ್ತಿದ್ವಿ. ನಾನಾದರೆ ಗೋಪುರವನ್ನು ಸ್ವಲ್ಪ ವೀವೆಲ್ಲ ಕಾಣಿಸ್ಲಿ ಅಂತ ತೋರಿಸಿದ್ರೆ, ಇವಳು ನೋಡಿ ಒಳ್ಳೆ ಮಂಗ ಮರಿ ಥರ ನೇತಾಡ್ಕೊಂಡಿದ್ಲು. ಎಂಜಾಯ್ ಮಾಡಿದ್ವಿ ಅಪ್ಪ. ಅಯ್ಯಯ್ಯೋ, ರಿಟರ್ನ್ ಹೋಗಬೇಕಾದ್ರೆ ಸ್ವಲ್ಪ ಹೈಟ್ ಜಾಸ್ತಿ ಇತ್ತು, ಆದರೂ ಏನೋ ಅಂತಿಂತು ಹೋದ್ವಿ. ಎಸ್, ಇಲ್ಲಿ ಜಿಪ್ ಲೈನ್ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಮೊದಲೇ ಹೈಟ್ ಫೋಬಿಯಾ ಇತ್ತು, ಆದರೂ ಏನೋ ಮ್ಯಾನೇಜ್ ಮಾಡಿ ಎಂಜಾಯ್ ಮಾಡಿದೆ. ಅವಿ ನೋಡಿ, ಹಾಗೆ ಮ್ಯಾಗಿ ತಿನ್ಕೊಂಡು ಬಂದ್ವಿ. ಎಲ್ಲ ಕಡೆ ಹೋದ್ರು ಮ್ಯಾಗಿನ. ಒಂದು ವೇಳೆ ಅದೇ ನಮ್ಮ ಕಡೆನಾದರೂ ಈ ಮ್ಯಾಗಿನ 60 ರೂಪಾಯಿ 80 ರೂಪಾಯಿ ಕೊಟ್ಟರೆ ಹೊಡೆದು ಬಿಡ್ತಾರೆ. ನನ್ನ ಮಗನೇ ಈ ಥರನೂ ದುಡ್ಡು ಮಾಡಬೇಕಂತಾರೆ. ಬಟ್ ಇಲ್ಲೆಲ್ಲ ಹಾಗೆ ಮ್ಯಾಗಿ ಜಾಸ್ತಿ ತಿನ್ನಬೇಕು. ಬಟ್ ಚೆನ್ನಾಗಿತ್ತು. ಇನ್ನು ನೆಕ್ಸ್ಟ್ ಇದೆ, ಬನ್ನಿ ಹೋಗೋಣ. ಎಸ್, ಅಲ್ಲಿ ಮ್ಯಾಗಿ ಎಲ್ಲ ತಿನ್ಕೊಂಡು ಆರಾಮಾಗಿ ನಮ್ಮ ಪ್ರಯಾಣ ಮುಂದುವರಿಸಿದ್ವಿ. ನೋಡಿ, ಇಲ್ಲಿ ರೋಡ್ ಸೈಡಲ್ಲೆಲ್ಲ ವೆಯ್ಟ್ ಮಾಡ್ತಿರ್ತಾರೆ, ಅಲ್ಲೆಲ್ಲ ಟೆಂಟ್ ನಂಬರ್ಗಳನ್ನು ಹಾಕ್ಕೊಂಡು, ಬನ್ನಿ ಸರ್ ಇಲ್ಲಿ ಆಟ ಆಡ್ಬೋದು, ಅದು ಆಟ ಇದು ಆಟ ಮೇಲ್ಗಡೆ ಅಂತ ಹೇಳ್ತಾರೆ. ಆದರೆ ವೆದರ್ ಎಲ್ಲ ಕರೆಕ್ಟ್ ಇದ್ದರೆ ಮಾತ್ರ ಅದು ಚೆನ್ನಾಗಿರುತ್ತೆ. ನಾವು ಹೋಗಿರೋದು ಆಫ್ ಸೀಸನ್ ಅಲ್ವಾ. ನೋಡಿ, ಈ ಸೇತು ದಾಟ್ಕೊಂಡು ಹೋಗ್ಬೇಕಾದ್ರೆ ಆರ್ಮಿ ಗಾಡಿನ ಮುಂದೆ ಬಂತು. ಹಾಗೆ ಮುಂದೆ ಹೋಗ್ತಾ ಇರಬೇಕಾದ್ರೆ ನೋಡಿ, ಈ ಥರ ಸ್ಲೋಪ್ ಮಾಡಿರ್ತಾರೆ ನೋಡಿ, ಇಲ್ಲಿ ಕಾಣಿಸ್ತಿದೆಲ್ಲ ಒಂಥರ ಕ್ರಾಸ್ ಶೇಪಲ್ಲಿ. ಅಂದರೆ ಮೇಲ್ಗಡೆಯಿಂದ ಸ್ನೋಫಾಲ್ ಆದಾಗೆಲ್ಲ ರೋಡಿಗೆ ಬೀಳದೆ ಡೈರೆಕ್ಟ್ ಕೆಳಗಡೆ ನದಿಗೆ ಹೋಗಲಿ ಅಂತ ಈ ಥರ ವ್ಯವಸ್ಥೆಯನ್ನು ಮಾಡಿರ್ತಾರಂತೆ. ಅಲ್ಲಲ್ಲಿ ಕೆಲವು ಕಡೆ ಇದೆಲ್ಲ ನೋಡಲಿಕ್ಕೆ ಸಿಗುತ್ತೆ. ಅಂದರೆ ಸ್ನೋ ಜಾಸ್ತಿ ಬೀಳೋ ಟೈಮಲ್ಲಿ ಹಿಮಪಾತ ಆದಾಗೆಲ್ಲ ಸಮಸ್ಯೆ ಆಗಬಾರ್ದು, ರೋಡಿಗೆ ಗಾಡಿಗಳಿಗೆಲ್ಲ ಡ್ಯಾಮೇಜ್ ಆಗಬಾರ್ದು ಅಂತ ಸೇಫ್ಟಿ ಮೆಷರ್ಸ್ಗೆ ಮಾಡಿದ್ದಾರೆ. ಚೆನ್ನಾಗಿದೆ.
ಇದನ್ನು ದಾಟ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಮುಂದೆ ಹೋಗಬೇಕಾದ್ರೆ ನೋಡಿ ಅಲ್ಲೆಲ್ಲ ಹಿಮ ಕಾಣಿಸ್ತಿದೆ, ಬಟ್ ಕಡಿಮೆ ಇದೆ. ಆದರೂ ನಮ್ಮ ಸಮಾಧಾನಕ್ಕೆ ಸ್ವಲ್ಪ ಆದರೂ ಹಿಮ ಸಿಕ್ತಲ್ಲ ಅಂತ ಕೈ ಮುಕ್ಕೊಂಡು ದೇವರೇ ಸಾಕಿಷ್ಟು ಅಂತ ಹೋಗ್ತಾರೆ. ಯಾಕಂದರೆ ಮುಂದೆ ಕಾಣಿಸಿದೆ ನಾನೆಲ್ಲ ನೋಡಿರುವಂಥದ್ದು, ಟಿ ವಿಲೆಲ್ಲ ನೋಡಿರುವಂಥದ್ದೇ ಅಟಲ್ ಟನಲ್. ರೋಹ್ತಾಂಗ್ ಪಾಸ್ ರೋಡ್ಗೆ ಹೋಗಬೇಕಾದ್ರೆ ಇದು ಸಿಗುತ್ತೆ. ಸುಮಾರು 9 ಕಿಲೋಮೀಟ್ರ್ ದೂರ ಇದೆ. ಬನ್ನಿ ಅದ್ರ ಒಳಗಡೆ ಹೋಗಿ ಅದರ ಅನುಭವ ಹೇಗಿತ್ತು ನೋಡ್ಕೊಂಡು ಬರೋಣ. ಬೆಟ್ಟ ಗುಡ್ಡಗಳಿಂದ ಸೇಫಾಗಿರೋಕ್ಕೆ ಸುರಂಗ ಮಾರ್ಗ ಮಾಡಿದ್ದಾರೆ, ಚೆನ್ನಾಗಿದೆ ನೋಡಿ. ಫುಲ್ಲು ಲೈಟ್ಗಳು ಉರಿತಾ ಇದೆ. ಇಲ್ಲಿ ಪ್ರತಿ ದಿವಸ ದೀಪಾವಳಿ ಅನಿಸುತ್ತೆ. ಒಳಗಡೆ ಕೆಲವು ಕಡೆ AC ಇದೆ, ಆ ಕಡೆ ಈ ಕಡೆ ಕೆಲವು ಕಡೆ ಎಮರ್ಜೆನ್ಸಿ ಎಕ್ಸಿಟ್ ಡೋರ್ಗಳನ್ನು ಕೂಡ ಸೇಫ್ಟಿಯಾಗಿ ಇಟ್ಟಿದ್ದಾರೆ. ಆಮೇಲೆ ಸೈಡ್ಗಳಲ್ಲಿ ಬೋರ್ಡ್ಗಳನ್ನು ಹಾಕಿದ್ದಾರೆ, ಇಷ್ಟಿಷ್ಟು ದೂರದಲ್ಲಿ ಎಕ್ಸಿಟ್ ಡೋರ್ಗಳಿದೆ ಅಂತೆಲ್ಲ. ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಈಗಿನ ತಂತ್ರಜ್ಞಾನಕ್ಕೆ ಹೊಂದಿಕೊಂಡು ಒಳ್ಳೆಯ ವ್ಯವಸ್ಥೆನ ಮಾಡಿದ್ದಾರೆ. ಅಂತಿದ್ದು 9 ಕಿಲೋಮೀಟ್ರ್ಗಳನ್ನು ದಾಟಿಕೊಂಡು ಮತ್ತೆ ನಾವು ಹೋಗ್ತಾ ಇದ್ದೀವಿ ರೋಹ್ತಾಂಗ್ ಪಾಸ್ಗೆ. ಅಲ್ಲಿ ಹೋಗ್ಬೇಕಾದ್ರೆ ನಾಗಿ ವೆದರ್ ಸ್ವಲ್ಪ ಕೂಲಾಗಿತ್ತು. ಅಲ್ಲಿನೂ ನೋಡಿ ಮುಂದೆ ಕಾಣಿಸ್ತಿದೆಯಲ್ವಾ, ಅಲ್ಲೇ ಹೋಗಬೇಕು. ಬನ್ನಿ ಹೋಗುವ. ಆ್ಯಕ್ಚುಲಿ ನಾವು ಪ್ಲ್ಯಾನೇ ಮಾಡಿರಲಿಲ್ಲ, ಸಡನ್ನಾಗಿ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಇದನ್ನೆಲ್ಲ ನೋಡುವಂಥ ಭಾಗ್ಯನೂ ಸಿಕ್ತು. ಅಟಲ್ ಟನಲೆಲ್ಲ ಬರೀ ನ್ಯೂಸಲ್ಲಿ, ಮೊಬೈಲಲ್ಲಿ, ಟಿ ವಿಲೆಲ್ಲ ನೋಡಿದೆ. ನೋಡಿ ಇಲ್ಲಿ ಹೋಗಬೇಕಾದ್ರೂ ಅಷ್ಟೇ ಅಲ್ಲಲ್ಲಿ ದಾರಿಗಳಲ್ಲಿ ಬಂಡೆಗಳು ಉರುಳಿ ಎಲ್ಲ ಬಿದ್ದಿರತ್ತೆ, ರಸ್ತೆಗಳು ಸ್ವಲ್ಪ ಡ್ಯಾಮೇಜ್ ಆಗಿರುತ್ತೆ. ಅದನ್ನೆಲ್ಲ ದಾಟ್ಕೊಂಡು ಮುಂದೆ ಸಣ್ಣ ಒಂದು ಸಿಟಿ ಸಿಕ್ತು, ಅಲ್ಲಿ ಹೋದ್ವಿ. ನೋಡಿ ಇಲ್ಲಿ ನೀವು ಎಲ್ಲೂ ಹೋಗಬೇಕಾದ್ರೂ ಏನಿಲ್ಲ ಅಂದರೂ ನಿಮಗೆ ಆಪ್ಷನ್ ಇರೋದು ಒಂದೇ, ಮ್ಯಾಗಿ ಬೇಕಾದರೆ ತಿನ್ಕೊಂಡು ಹೋಗಿ ಅಂತ. ಬೇರೆ ಫುಡ್ಗಳು ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಕೊನೆಗೆ ಮ್ಯಾಗಿ ಆದರೂ ತಿಂತೀರಿ. ನಾವೀಗ ಮತ್ತೆ ನಮ್ಮ ಪಯಣವನ್ನು ಹತ್ತಿದ್ದೇವೆ ರೋಹ್ತಾಂಗ್ ಪಾಸ್ಗೆ. ಆ ಟಾಪಿಗೆ ಹೋಗಬೇಕು. ಆ್ಯಕ್ಚುಲಿ ಟಾಪಿಗೆ ಹೋಗ್ತಾ ಇದ್ದೀವಿ. ನೋಡಿ ಆ ಕಡೆ ನೋಡಬೇಕಾದ್ರೆ ಆ್ಯಕ್ಚುಲಿ ಇದು 13,500 ಫೀಟ್ ಎತ್ತರದಲ್ಲಿದೆ. ತುಂಬ ಹೈಟ್ ಹೋಗಬೇಕು. 3,978 ಮೀಟರ್. ಹಾಗೆ ಹತ್ತಿರ ಹೋಗ್ತಿದ್ದಂಗೆ ತುಂಬ ಚೆನ್ನಾಗಿತ್ತು ವೆದರು. ಆಮೇಲೆ ಇರಲಿಲ್ಲ ನೋಡಿ, ಮೇಲ್ಗಡೆಯಿಂದ ಬಂಡೆಗಳು ಉರುಳ್ತಾ ಇರ್ತವೆ. ಇಲ್ಲಿ ಸೇಫ್ಟಿಗಾಗಿ ತಡೆಗೋಡೆಗಳನ್ನು ಮಾಡ್ತಿರ್ತಾರೆ. ಬಟ್ ವರ್ಷ ಈ ಕೆಲಸ ಮಾಡಬೇಕೇನೋ. ಬನ್ನಿ ಮೋಡ ಮುಸುಕಿದ ಬಾನು ಹೋಗ್ತಿದೆ ನಮ್ಮದೇ ವ್ಯಾನು. ಈ ರೋಹ್ತಾಂಗ್ ಪಾಸ್ ಹತ್ರ ಚೆನಾಬ್ ಮತ್ತು ಬಿಯಾಸ್ ಅನ್ನುವಂಥ 2 ನದಿಗಳು ಕೂಡ ಹರಿತಿದೆ. ಫೈನಲಿ ನಾವು ರೀಚ್ ಆಗ್ತಾ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಕುದುರೆಗಳು ನಿಂತಿತ್ತು. ಕೇಳಿದ್ವಿ, ಕುದುರೆನ ಕತ್ತನೆ ಗೊತ್ತಿಲ್ಲ. ಅಣ್ಣ ಚಳಿ ಇದೆಯಾ? ಇಲ್ಲ ಹೋಗಿ ಅಂತ ಅಂದರು. ನಾವು ಹೋಗ್ತಾಯಿದ್ವಿ. ಡ್ರೆಸ್ ಹಾಕ್ಕೊಂಡು ರೆಡಿ ಆಗಿದ್ದೀವಿ ಆ್ಯಕ್ಟಿವಿಟೀಸ್ ಆಡೋಕ್ಕೆ ಅಂತ. ಸಿಕ್ಕಾಪಟ್ಟೆ ಚಳಿ ಇದೆ ಇಲ್ಲಿ, ಮೂಗಂತರ ಬಂದು ಆದಂಗೆ ಆಗ್ತಿದೆ. ಯಾಕೆ ಫೈನಲಿ ಸ್ನೋ ಇರೋ ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿ ನಮ್ಗೆ ಇನ್ನೊಬ್ಬರು ಗೈಡ್ ಇರ್ತಾರೆ. ಅವ್ರು ಹೇಳ್ತಿದ್ರು, ನೀವು ಯಾವ ಸ್ಪೀಡಲ್ಲಿ ನಡೀತೀರ ಅದೇ ಸ್ಪೀಡಲ್ಲಿ ನಡೀರಿ, ಸ್ಲೋ ಮಾಡಿಬಿಡಿ. ಸ್ವಲ್ಪ ಮೇಲೆ ಹೋಗ್ತಿದ್ದಾಗೆ ಆಕ್ಸಿಜನ್ ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ ಅಂತ ಸ್ವಲ್ಪ ಆ ಥರ ಫೀಲ್ ಆಯಿತು. ಆದರೂ ಸುಧಾರಿಸ್ಕೊಂಡು ಫೈನಲಿ ನೋಡಿ ಸ್ನೋ ಬಟ್ ಸ್ವಲ್ಪ ಮಳೆ ಕೊಳೆ ಥರ ಇತ್ತು. ಮೋಸ್ಟ್ಲಿ ಅದಕ್ಕೆ ಸರ್ಫ್ ಎಕ್ಸೆಲ್ ಹಾಕಿ ವಾಶ್ ಮಾಡಿಲ್ಲ ಅನ್ಸುತ್ತೆ ಅಲ್ವಾ. ಬನ್ನಿ ಮಂಜಲ್ಲಿ ಚುಮ್ಮು ಆಟ ಆಡುವ, ಆಯಿತಾ? ಮನಾಲಿಯಿಂದ 50 ಕಿಲೋಮೀಟ್ರು ದಾಟಿಕೊಂಡು ಬಂದು ಫೈನಲಿ ಇಲ್ಲಿ ರೀಚ್ ಆದ್ವಿ. ಬಟ್ ಆಫ್ ಸೀಸನ್ ಅಲ್ವಾ, ಸ್ನೋ ಸಿಗಲ್ಲ ಅಂದ್ಕೊಂಡಿದ್ವಿ. ಬಟ್ ಇಷ್ಟಾದರೂ ಸಿಕ್ತಲ್ಲ ಸಾಕು. ಹಂಗೂ ಕಡಿಮೆ ಆದರೆ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ ಬ್ಯಾಂಗ್ಳೂರು ಅಥವಾ ಮೈಸೂರಲ್ಲಿ ಸ್ನೋ ಸಿಟಿಗೆ ಹೋಗಿ ಆಟ ಆಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಇಲ್ಲಿ ಅಲ್ಲೆಲ್ಲ ಕೌಂಟ್ರುಗಳಿರುತ್ತೆ, ಎಲ್ಲ ಬಿಸ್ನೆಸ್ ಮಾಡೋ ಪ್ಲ್ಯಾನ್ಗಳು. ದಾಡಿ ಅಂತ ಸುಮ್ಮನೆ ತಲೆ ತಿಂತಾರೆ ಈ ಅಣ್ಣಂದಿರು. ಆದರೂ ನೋಡಿ ಇಲ್ಲಿ ಬಂದರೂ ಕಾಣಿಸೋದು ಮ್ಯಾಗಿ ಬಿಸ್ಕೆಟ್ ಅಷ್ಟೇ. ಅದೇ ತಿನ್ನಬೇಕು, ಬಟ್ ತಿನ್ನಕ್ಕೆ ಹೋಗಿಲ್ಲ, ರೇಟ್ ಜಾಸ್ತಿ. ಆಯಿತು ಆಟ ಆಡ್ತೀವಿ ಅಂತ ಕರೆದ್ರು. ಕಾಲಿಗೆ ಎಲ್ಲ ಕಟ್ಟಿದ್ರು, ನಮ್ಮ ಶೂವನ್ನು ಬಿಚ್ಚಿ ನೋಡಿ ಹಿಂಗೆ ಕರ್ಕೊಂಡು ಹೋಗ್ತಾವ್ರೆ. ಆದರೆ ಈ ನನ್ನ ಮಕ್ಕಳಲ್ಲಿ ಮಾಡೋದೇನು ಗೊತ್ತಾ, ಫಸ್ಟು ಈ ಥರ ಆ್ಯಕ್ಟಿವಿಟೀಸ್ ಮಾಡೋದು ಕೊನೆಗೆ. ಸ್ಟಾರ್ಟಿಂಗ್ ಒಂದು 50-100 ಫೋಟೋ, ಆ ಪೋಸ್ ಕೊಡಿ ಈ ಪೋಸ್ ಕೊಡಿ ಅಂತ ಬರೀ ಫೋಟೋ ತೆಗೆಸಿ ಒಂದು 4 ರೌಂಡ್ ಆ ಕಡೆ ಈ ಕಡೆ ಕಳಿಸಿ ದುಡ್ಡು ಬಿಟ್ಟು ಕಳಿಸ್ತಾರೆ ಅಷ್ಟೇ. ನೋಡಿ ಇಲ್ಲೂ ಬ್ಯಾಲೆನ್ಸ್ ಆಗಿಲ್ಲದ್ರೆ ಕಷ್ಟ. ಪುಣ್ಯಕ್ಕೆ ಅಡ್ಡಕ್ಕೆ ಇಟ್ಟಿದ್ರು, ಹಿಂಗೆ ಉದ್ದ ಡೌನಿಗೆ ಕೆಳಗಿಟ್ಟಿದ್ರೆ ನಾವೆಲ್ಲರೂ ಕೆಳಗೆ ಎಲ್ಲೋ ಗೋವಿಂದ ಅನ್ಕೋಬೇಕಾಗಿತ್ತೇನೋ. ಬಟ್ ಚೆನ್ನಾಗಿತ್ತು ನೋಡಿ. ಬಂದರು ನೋಡಿ, ಅಯ್ಯಯ್ಯೋ ಮೊದಲೇ ಬಲ ಇಲ್ಲ ಆದರೂ ಚೆನ್ನಾಗಿತ್ತು. ನೆಕ್ಸ್ಟ್ ನೋಡಿ ಈ ಎಂಟ್ರಿ ಅಂತೂ ಮಾಸಾಗಿತ್ತು ನೋಡಿ. ಬಂದರು ಅಣ್ಣ
ತಳ್ಳು ಮಾರಾಯ ತಳ್ಳು. ಹಿಂಗೆ ಬಂದ್ವಿ. ಹಂಗೆ ಬ್ಯಾಲೆನ್ಸ್ ಆಗೋದು ಕಷ್ಟ, ಮತ್ತು ರಿಟರ್ನ್ ನಡ್ಕೊಂಡು ಹೋಗ್ಬೇಕು, ಅದೆಲ್ಲ ಸ್ವಲ್ಪ ಕಷ್ಟ ಆಯಿತು ಬ್ಯಾಲೆನ್ಸ್ ಮಾಡೋದು. ಆದರೂ ನೋಡಿ ಇಷ್ಟೇ, ಅದರಲ್ಲೇನು ಮಜಾ ಸಿಗಲಿಲ್ಲ ಅಂತ ನಾನೇ ಐಸು ಉಂಡೆ ಮಾಡ್ಕೊಂಡು ಪಟ ಪಟ ಅಂತ ಹೊಡಿತಾ ಇದ್ದೆ, ಆಟ ಆಡ್ತಾ ಇದ್ದೆ ಅಷ್ಟೇ. ನಮ್ಮದೇನೋ ಆಟ ಆಡಿ ಎಲ್ಲ ಮುಗೀತು. ಬಟ್ ಈ ನನ್ನ ಮಕ್ಳು ಇಲ್ಲಿ ಫೋರ್ಸ್ ಮಾಡೋದು, ಸರ್ ನೆಕ್ಸ್ಟ್ ಗೇಮ್ಗೆ ಹೋಗಿ ಅಂತ ಅವ್ರಿಗೆ ಅರ್ಜೆಂಟು. ಅದ್ರ ನೆಕ್ಸ್ಟ್ ನೋಡಿ ನಮ್ಮ ಇನ್ನೊಬ್ಬರು ಬಂದರು ನೋಡಿ ಅಣ್ಣ, ಈಗ ಹೆಂಗೆ ಒಳ್ಳೆ ಇದು ಸೀನ್ ಅಂತ ಸಖತ್ತಾಗಿತ್ತು ನೋಡಿ, ಮಜಾ ಇದೆ. ಪೂರ ಅಂಗಡಿ ಇಡ್ಬೇಕ, ಮ್ಯಾಗಿ ಮಾಡ್ಬೇಡ, ಮ್ಯಾಗಿ ತುಲ ಗಿರ್ಗಯ ಅಲ್ಲಿ ಗಿರ್ಗಯ ಅಲ್ಲ. ಓ ಈ ಥರ ನೋಡಿ ಬ್ಯಾಲೆನ್ಸ್ ಆಗಿಲ್ಲ ಅಂದರೆ ಬಿದ್ದು ಬಿಡೋ ಚಾನ್ಸಸ್ಗಳಿದೆ. ಇದನ್ನೆಲ್ಲ ನೋಡಿ ಯಾಕಂತಿತ್ತು, ಯಾಕಾದರೂ ಬರ್ತಾರೋ ಅಂತ ಯಾಕೆ ಮುಂದೆ ಹೋಯ್ತಿತ್ತು. ಎಸ್, ಅಲ್ಲಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೋತಿದ್ವಿ ನೋಡಿ. ಇದು ಕೂಡ ಅಣ್ಣ ಮೇಲಿಂದ ಬಿಡ್ತಾವನೆ, ಜಾರ್ಕೊಂಡು ಬರಬೇಕು ಅಷ್ಟೇ. ಇದೆಲ್ಲ ನಮಗೆ ಅನಿಸ್ಬೋದು ಸ್ನೋ ಸಿಟಿಗೆ ಹೋದ್ರೇ ಚೆನ್ನಾಗಿ ಆಡ್ಬೋದು, ಬ್ಯಾಂಗ್ಳೂರಲ್ಲಿ ಮೈಸೂರಲ್ಲಿದೆ ಅಂತ. ಬಟ್ ಆ ವಾತಾವರಣಕ್ಕೆಲ್ಲ ಚೆನ್ನಾಗಿ ಆಟ ಆಡೋದೆಲ್ಲ ಒಳ್ಳೆ ಮಜಾ ಇದೆ, ಚೆನ್ನಾಗಿತ್ತು. ಈಗ ನೀವೆಲ್ಲ ಕಾತುರದಿಂದ ಕಾಯ್ತಿರುವಂಥ ಅಣ್ಣ ಬರ್ತಾವ್ರೆ ನೋಡಿ. ಬಂದೇ ಬಿಟ್ರು ಲಬಕ್. ಇಲ್ಲಂತೂ ಸ್ವಲ್ಪ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಬಟ್ ಏನು ಗೊತ್ತಾ, ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಫೋಟೋ ತೆಗೆಯೋ ನನ್ನ ಮಕ್ಕಳು ನಿಮ್ಮ ಹತ್ರ ಸೆಲೆಕ್ಟ್ ಮಾಡಿ ಅಂತೇಳಿ 10 ಸೆಲೆಕ್ಟ್ ಮಾಡಿದರೆ, ನಾನು 10 ಸೆಲೆಕ್ಟ್ ಮಾಡೋದು, ಈ ನನ್ನ ಮಗ 20 ಫೋಟೋ ಸೆಲೆಕ್ಟ್ ಮಾಡಿದ್ದ. ಆಗಲ್ಲ ಅಂತ ಜಗಳ ಆಡಿದ್ವಿ. ಅದಕ್ಕೆ ಸ್ವಲ್ಪ ಅಲ್ಲಿಂದ ಬೇಡ ಅಂತ ಮುಂದೆ ಹೋಗ್ತಿದ್ವಿ. ಮತ್ತೆ ನಾವು ಹೋಗ್ತಿದ್ದದೆ ಮತ್ತೆ ನೋಡಿ, ಇದು ಟಾಪಲ್ಲಿರುವಂಥದ್ದು ರೋತಾಂಗ್ ಪಾಸ್, ಇದು ತುಂಬ ಟಾಪಲ್ಲಿರುವಂಥದ್ದು. ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಆ್ಯಕ್ಟಿವಿಟೀಸ್ ಮಾಡಿದ ನಂತರ ಬಂದು ಇಲ್ಲಿ ಕೆಳಗಡೆ ಫುಲ್ ಡೌನ್ ಬಂದು ಏನಾದರೂ ತಿನ್ನೋಣ ಅಂತ ನೋಡಿದ್ರೆ ಅದ್ರ ಹಿಂದ್ಗಡೆ ಜಲಪಾತ ಹರಿತಿತ್ತು. ಆ ಜಲಪಾತವನ್ನು ಕಣ್ಣು ತುಂಬಿಸಿಕೊಳ್ಳಿ. ಅಲ್ಲಿಂದ ನಂತರ ನಮ್ಮ ಪಯಣ ಮತ್ತೆ ಹೊರಟಿದ್ದೆ ಬಂದ ದಾರಿಯಲ್ಲಿ ರಿಟರ್ನ್ ಹೊರಟು ಇನ್ನೊಂದು ಸಿಸು ಅಂತ ಒಂದು ಹಳ್ಳಿ ಇದೆ ಅಂತ, ಹಳೆ ಕಾಲದ್ದು. ಅಲ್ಲಿಗೆ ಹೋಗೋಣ ಅಂತ ಹೋದ್ವಿ ನೋಡಿ. ಸಿಸುಗೆ ಹೋಗಿ ರೀಚ್ ಆಗಿದ್ವಿ, ಒಳಗಡೆ ಹೋಗಿದ್ವಿ. ನೋಡಿ ಹೇಗಿದೆ, ಸುತ್ತ ಪರ್ವತ ಶ್ರೇಣಿಗಳ ಮಧ್ಯೆ ಇರುವಂಥ ಈ ಒಂದು ಜಾಗ. ಇಲ್ಲಿ ಕೂಡ ಜಲಪಾತ ಹರಿತಿತ್ತು. ಇಲ್ಲಿ ಹೋದ್ವಿ, ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ನೋಡಿ ಹಿಮಗಳಿಂದ ತುಂಬಿದಂಥ ವಾತಾವರಣ ಬಹಳ ಅಚ್ಚುಕಟ್ಟಾಗಿತ್ತು. ಅದನ್ನೆಲ್ಲ ನೋಡ್ಕೊಂಡು ಮುಂದೆ ಹೋದರೆ ಅಲ್ಲೊಂದು ಲೇಕ್ ಇತ್ತು. ಇದು ನಮ್ಮೂರಲ್ಲೊಂದು ಗುರಾಯಿನ ಕೆರೆ ಅಂತಿದೆ, ಅಷ್ಟು ದೊಡ್ಡದಿತ್ತು. ಅಲ್ಲೆಲ್ಲ ಆಟಾಡಿ ಮೇಡಮ್ ಅವರೊಂದು ಪೋಸ್ ಕೊಟ್ಟರು ನೋಡಿ. ಹಾಗೆ ಒಂದು ಫೋಟೋ ತಗೊಂಡು ಮತ್ತೆ ರಿಟರ್ನ್ ಬಂದ್ವಿ. ರಿಟರ್ನ್ ಬರಬೇಕಾದ್ರೆ ನಮಗೆ ಸಿಗೋದೆ ಮತ್ತೆ ಅಟಲ್ ಟನಲ್. ಅದರ ಮುಂದ್ಗಡೆ ಹೆಂಗೆ ಗಾಳಿ ಇತ್ತು ನೋಡಿ, ಅಪ್ಪ ಸಿಕ್ಕಾಪಟ್ಟೆ. ಇಲ್ಲಿ ಅಂತೂ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಿತ್ತು. ಆ ಸೇತುವೆಯಲ್ಲಿ ನಿಂತ್ಕೊಂಡು ಫೋಟೋ ತೆಗಿಯೋಕ್ಕೂ ಭಯ ಆಗ್ತಿತ್ತು, ಇಲ್ಲಿ ಮೊಬೈಲ್ ಬಿದ್ದಾಗುತ್ತಾ ಅಂತ. ಬಟ್ ಚೆನ್ನಾಗಿತ್ತ ನೋಡಿ, ಎಷ್ಟು ಸಖತ್ ಗಾಳಿ ಅಂತ ಹೇಳಿದ್ರೆ ಗಾಳಿಗೆ ಮೇಡಮ್ ಔಟ್ ಆಗ್ತಾರೆ ಅಲ್ಲ. ಹಾಗೆ ಅಲ್ಲಿ ಎಲ್ಲ ಸುತ್ತಾಡಿ ಗಮ್ಮತ್ತು ಮಾಡಿ ನಮ್ಮ ಪಯಣ ಮತ್ತೆ ನಮ್ಮ ರೂಮಿನ ಕಡೆ ಸಾಗಿತ್ತು. ಇದಾಗಿತ್ತು ಇವತ್ತಿನ ದಿನಚರಿ. ಮುಂದಿನ ವಿಶೇಷತೆಗಾಗಿ ನೋಡಿ ಪ್ಯಾಕು ವಾ.